ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ನೀವು ನೋಡ್ತಾ ಇದ್ದೀರಾ ವರ್ಸಟಿಲಿಟಿ ಬೈ ಸೂರಜ್. ಸೊ ಹಿಂದಿನ ವಿಡಿಯೋದಲ್ಲಿ ಸೋಲಾರ್ ಪಾರ್ಕ್ನ ಲಾಸ್ಟ್ ಪಾರ್ಟ್ ಹೇಳಿದೆ. ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋ ವಿಶೇಷ ಏನಂದರೆ ನೀವೇ ನೋಡಿ. ಸೊ ಪಾವಗಡ ಕರ್ನಾಟಕದ ಬಾರ್ಡರ್ ಐಲ್ಯಾಂಡ್ ಆಗಿದೆ. ಇದ್ರ ಸುತ್ತಮುತ್ತ ನೀವೆಲ್ಲೇ ನೋಡಿದ್ರು ಆಂಧ್ರ ಪ್ರದೇಶ್ ಬಾರ್ಡರ್ ಸಿಗ್ತದೆ. ಸೊ ಆಲ್ಮೋಸ್ಟ್ ಆಲ್ ಒಂದು ಸ್ಟ್ರೆಚ್ ಮಾತ್ರ ನಿಮಗೆ ಕರ್ನಾಟಕದ ಸಿಗುತ್ತೆ. ಅದ್ಯಾವುದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಅಂತ ನೀವಿದಿರಲ್ಲ. ಸೊ ಪಾವಗಡ ಕರ್ನಾಟಕಕ್ಕೆ ಯಾಕಾಯ್ತು ಇದನ್ನ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳ್ತೀನಿ. ಬಿಫೋರ್ ಇಂಡಿಪೆಂಡೆನ್ಸ್ ಇಟ್ ವಾಸ್ ಎ ಪಾರ್ಟ್ ಆಫ್ ಮೈಸೂರು ಕಿಂಗ್ಡಮ್. ತದನಂತರ 1956ರಲ್ಲಿ ಕರ್ನಾಟಕ ಏಕೀಕರಣ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಪಾವಗಡ ಕರ್ನಾಟಕಕ್ಕೆ ಸೇರುತ್ತೆ. ಯಾಕೆ ಅಂದರೆ ಪಾವಗಡದ ಹಿಸ್ಟ್ರಿ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು ತುಂಬ ಕರ್ನಾಟಕಕ್ಕೆ ಹೊಂದಾಣಿಕೆ ಆಗ್ತಿರುತ್ತೆ. ಯಾಕಂದರೆ ಇಲ್ಲಿ ಕನ್ನಡ ಕೂಡ ಅತಿ ಹೆಚ್ಚು ಮಾತಾಡ್ತಿದ್ರು. ಇಲ್ಲಿ ಆಳ್ವಿಕೆ ಮಾಡಿದ ರಾಜರು ಕೂಡ ಕರ್ನಾಟಕದವರಾಗಿರ್ತಾರೆ. ಯಾರ್ಯಾರಪ್ಪ ಅಂದರೆ ಗಂಗರು, ಕೃಷ್ಣದೇವರಾಯರು ಹಾಗೂ ಮೈಸೂರಿನ ಅರಸರು. ಸೊ ಹಾಗಾಗಿ ಅತಿ ಹೆಚ್ಚು ಕರ್ನಾಟಕಕ್ಕೆ ಹೊಂದಾಣಿಕೆ ಆಗಿರೋದ್ರಿಂದ ಪಾವಗಡ ಕರ್ನಾಟಕಕ್ಕೆ ಸೇರಿದೆ.